ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಹಾಗೂ ಉತ್ಪಾದನೋತ್ತರ ಕೃಷಿ ರೈತರ ಸಬಲೀಕರಣ ಕಾರ್ಯಕ್ರಮವನ್ನು 3 ದಿನ ಹಮ್ಮಿಕೊಳ್ಳಲಾಗಿದೆ. ವಾಣಿಜ್ಯ ಮೇಳವನ್ನು ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು ಹಾಗೂ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಸಾಥನ್ನ ನೀಡಿದರು. ನಾಡಗೀತೆ ಬಳಿಕ ಸಿದ್ದರಾಮಯ್ಯನವರಿಗೆ ಚಿಕ್ಕ ನೇಗಿಲು, ದವಸ ಧಾನ್ಯಗಳ ಮೂಲಕ ರಚಿಸಿರುವಂತಹ ತಮ್ಮದೇ ಭಾವಚಿತ್ರವನ್ನ ನೀಡಿ ಗೌರವಿಸಲಾಯಿತು. ಬಳಿಕ ಸಿಎಂ ಸಿದ್ದರಾಮಯ್ಯನವರು ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಉದ್ಘಾಟನೆ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರು. ರೈತರು ಕೇವಲ ಬೆಳೆ ಬೆಳೆಯುವುದು ಮಾತ್ರವಲ್ಲ, ಬದಲಿಗೆ ಸಂಗ್ರಹಣೆ, ಸಂಸ್ಕರಣೆ, ಮಾರುಕಟ್ಟೆ, ಪ್ಯಾಕೇಜಿಂಗ್ ಮತ್ತು ಮೌಲ್ಯವರ್ಧನೆಯಲ್ಲಿ ತೊಡಗಿಸಿಕೊಂಡ್ರೆ ಕೃಷಿ ಹೆಚ್ಚು ಲಾಭದಾಯಕ ಆಗಬಹುದು. ಕೃಷಿ ವಿಮೆ ಜಾರಿ ಮತ್ತು 1,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಸಬ್ಸಿಡಿಗಳನ್ನು ರೈತರಿಗೆ ನೀಡುವ ಮೂಲಕ ಕರ್ನಾಟಕ ರಾಷ್ಟ್ರದಲ್ಲೇ ಮುಂಚೂಣಿಯಲ್ಲಿದೆ ಅಂತ ಹೇಳಿದ್ರು. ಇದೇ ವೇಳೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ಮರು ಅನುಷ್ಠಾನಗೊಳಿಸಬೇಕು ಅಂತ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಕೃಷಿ ಲಾಭದಾಯಕ ಆಗಬೇಕು, ಕೃಷಿನಲ್ಲಿ ತೊಡಗಿಕೊಂಡಿರ್ತಕ್ಕಂಥ ರೈತರ ಸಬಲೀಕರಣ ಆಗಬೇಕು, ಜೊತೆಗೆ ಬರೀ ಇಳುವರಿ ಜಾಸ್ತಿ ಆದರೂ ಸಾಲದು. ರೈತರ ಸಬಲೀಕರಣ ಆಗಬೇಕಾದ್ರೆ ಕೃಷಿ ಉತ್ಪಾದನೋತ್ತರ ಚಟುವಟಿಕೆಗಳಲ್ಲಿ ರೈತರು ತೊಡಗಿಸ್ಕೊಂಡಾಗ ಹೆಚ್ಚು ಲಾಭದಾಯಕ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಕೃಷಿ ಉದ್ಯಮದಲ್ಲಿ ತೊಡಗಿಸ್ಕೊಳ್ತಕ್ಕಂಥವ್ರು ಅವರು ರೈತರು ಕೂಡ ಉದ್ಯಮಿಗಳಾಗಬೇಕು. ರೈತರು ಬೆಳೆದ ಮೇಲೆ ಬರೀ ಮಾರುಕಟ್ಟೆ ಮಾಡ್ತಕ್ಕಂಥದ್ದಲ್ಲ, ಅದರ ಸಂಗ್ರಹಣೆ, ಸಂಸ್ಕರಣೆ ಮತ್ತು ವ್ಯಾಲ್ಯೂ ಆ್ಯಡೆಡ್ ಇವನ್ನೆಲ್ಲ ಮಾಡಿ ಮಾರುಕಟ್ಟೆ ಮತ್ತು ಪ್ಯಾಕೇಜಿಂಗ್ ಮತ್ತು ಉಪ ಉತ್ಪನ್ನಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸದಲ್ಲಿ ರೈತರು ತೊಡಗಿಸ್ಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಾಣಿಜ್ಯ ಮೇಳದ ಬಗ್ಗೆ ಮಾತನಾಡಿದಂತಹ ಸಚಿವ ಚಲುವರಾಯಸ್ವಾಮಿ ಅವರು, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ರೈತರ ಕಲ್ಯಾಣದಲ್ಲಿ ಕರ್ನಾಟಕ ದೇಶದಲ್ಲೇ ಅತಿ ಹೆಚ್ಚಿನ ಸಾಧನೆ ಮಾಡಿದ ರಾಜ್ಯವಾಗಿದೆ. ಬೆಳೆ ವಿಮೆಯಲ್ಲಿ ಈಗ ನಾವು ದೇಶದಲ್ಲೇ ಅಗ್ರಗಣ್ಯ ರಾಜ್ಯ ನಮ್ಮದು. ಈ ಮೇಳ ಸಾರ್ವಜನಿಕರಿಗೆ ಹೊಸ ಯೋಜನೆಯನ್ನ ಪರಿಚಯಿಸುವ ವೇದಿಕೆಯಾಗಲಿದೆ ಅಂತ ಹೇಳಿದ್ದಾರೆ. ಕೃಷಿ ಯಾಂತ್ರೀಕರಣ, ಕೃಷಿ ಭಾಗ್ಯ ಪ್ರಪಂಚದಲ್ಲೇ ನಾವು ಅತ್ಯಂತ ಯಶಸ್ವಿ ಮತ್ತು ಪ್ರಶಂಸೆಯನ್ನು ಪಡೆದಿರ್ತಕ್ಕಂಥದ್ದು. ಅತಿ ಮೊದಲನೇ ಕಳೆದ ಬಾರಿ ಇನ್ಶೂರೆನ್ಸ್ ವಿತರಣೆಯಲ್ಲಿ ರಾಷ್ಟ್ರದಲ್ಲೇ ಪ್ರಥಮ ಪ್ರಶಸ್ತಿಯನ್ನು ನಮ್ಮ ರಾಜ್ಯಕ್ಕೆ ಸಿಕ್ಕಿದೆ. ಈ ವರ್ಷ 2ನೇ ಸ್ಥಾನವನ್ನು ಸಿಕ್ಕಿದೆ. 3 ಜಿಲ್ಲೆನಲ್ಲಿ ಒಂದು ಉತ್ತಮವಾದಂಥ ಇನ್ಶೂರೆನ್ಸನ್ನು ಕ್ಲೈಮ್ ಮಾಡಿರ್ತಕ್ಕಂಥದ್ರಲ್ಲಿ 2 ಜಿಲ್ಲೆ ನಮ್ಮದೇ ಆಯ್ಕೆ ಆಗಿದೆ, ಹಾವೇರಿ, ಕೊಪ್ಪಳ. ಈ ರೀತಿ ಬೆಳೆ ವಿಮೆ ವಿತರಣೆಯಲ್ಲಿ ಮತ್ತು ರೋಗವನ್ನು ಐಡೆಂಟಿಫೈ ಮಾಡೋದರಲ್ಲಿ ಒಂದು ಹೊಸ ಆ್ಯಪನ್ನು ನಾವು ಇಸಾಪ್ ಅಂತೇಳಿ ತಂದು 16 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಅದರ ಒಂದು ಇದನ್ನು ನಾವು ಹೆಚ್ಚು ಜನರಿಗೆ ಕೊಟ್ಟಿದ್ದೀವಿ. ರಿವಾರ್ಡ್ ಯೋಜನೆಯು ಸಹ ವಾಟರ್ ಶೆಡ್ಡಲ್ಲಿ ಇಡೀ ರಾಷ್ಟ್ರದಲ್ಲಿ 2ನೇ ಸ್ಥಾನವನ್ನು ನಾವು ತಂದಿದ್ದೀವಿ. ಹಾಗಾಗಿ ಬಹುಶಃ ಅನೇಕ ಬದಲಾವಣೆ ಜೊತೆಗೆ ರಾಷ್ಟ್ರದಿಂದ ನಮ್ಮ ರಾಜ್ಯ ಕೃಷಿ ಇಲಾಖೆಯಲ್ಲಿ ಸಾಕಷ್ಟು ನಮ್ಮ ಕೇಂದ್ರದ ಸಚಿವರೇ ನಮಗೆ ಪ್ರಶಸ್ತಿಯನ್ನು ಕೊಟ್ಟು ನಮ್ಮ ರಾಜ್ಯ ಭಾಳ ಮುಂಚೂಣಿನಲ್ಲಿ ಇಲಾಖೆಯ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದನ್ನು ಸಹ ಅವರೇ ಬೆಂಗಳೂರಿಗೆ ಬಂದಾಗಲೂ ಸಹ ಸ್ಪೀಚ್ ಮೂಲಕ ಹೇಳಿದ್ದಾರೆ. ವಾಣಿಜ್ಯ ಮೇಳದಲ್ಲಿ ಮೌಲ್ಯವರ್ಧನೆ, ಸಂಸ್ಕರಣೆ ಮತ್ತು ಇತರ ತಂತ್ರಜ್ಞಾನಗಳ ಪ್ರದರ್ಶನ, 3 ವರ್ಷದಲ್ಲಿ ಜೋಯಿಡಾವನ್ನ ಸಾವಯವ ತಾಲೂಕನ್ನಾಗಿ ಪರಿವರ್ತಿಸುವ ಕಾರ್ಯಕ್ರಮ ಬಿಂಬಿಸುವ ಪ್ರದರ್ಶನ, ಕೃಷಿ ತ್ಯಾಜ್ಯವನ್ನ ಸಂಪತ್ತಾಗಿ ಪರಿವರ್ತಿಸುವ ಮೂಲಕ ಉತ್ಪಾದನೆ ಹೆಚ್ಚಿಸುವ ಮಳಿಗೆಗಳ ಸ್ಥಾಪನೆ, ಜೇನು ಮತ್ತು ಉಪ ಉತ್ಪನ್ನಗಳನ್ನು ಬಿಂಬಿಸುವ ಮಳಿಗೆಗಳು ಭಾರಿ ಗಮನವನ್ನ ಸೆಳೆದವು. ಹಾಗೂ ರೈತರಿಗೆ ವಿಶೇಷ ಗೌರವ ಸಲ್ಲಿಸುವ ಉದ್ದೇಶದಿಂದ ರೈತನೇ ದೊರೆ ಎಂಬ ವಿನೂತನ ಫೋಟೋ
ಏನು ಬೂತ್ ಜನರ ಆಕರ್ಷಣೀಯ ಕೇಂದ್ರ ಬಿಂದುವಾಗಿತ್ತು. ಯಾಕಂತಂದ್ರೆ ರಾಜನ ದರ್ಬಾರ್ನಂತೆ ರೈತರ ಸಿಂಹಾಸನ ರೂಪಿಸಲಾಗಿತ್ತು. ಕೃಷಿ ಮೇಳದಲ್ಲಿ 3,000ಕ್ಕೂ ಹೆಚ್ಚು ಧಾನ್ಯಗಳನ್ನ ಒಳಗೊಂಡ ಮಳಿಗೆ ಜನರ ಆಕರ್ಷಣೆಯಾಗಿದೆ. ಮಂಡ್ಯ, ಕೊಡಗು, ಬೆಳಗಾವಿ, ಕೋಲಾರ, ವಿಜಯನಗರ ಜಿಲ್ಲೆಗಳಲ್ಲಿ ಈಗ ರೈತರು ಬೆಳೆದಿರುವಂತಹ ಭತ್ತದ 1,750ಕ್ಕೂ ಹೆಚ್ಚು ತಳಿಗಳು, 9 ವಿಧದ ಸಿರಿಧಾನ್ಯಗಳು, ನವಣೆ ಬೆಳೆಯ 33ಕ್ಕೂ ಹೆಚ್ಚು ವಿಭಿನ್ನ ತಳಿಗಳು ಸೇರಿದಂತೆ ಸಾವಿರಾರು ತಳಿಯ ಧಾನ್ಯಗಳನ್ನ ಇಡಲಾಗಿತ್ತು. ಪೌಷ್ಟಿಕ ಧಾನ್ಯಗಳನ್ನ ಪರಿಚಯಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಫೆಬ್ರವರಿ 6ರಿಂದ ಆರಂಭವಾಗಿರುವಂತಹ ಕೃಷಿ ಮೇಳ ಫೆಬ್ರವರಿ 8ರವರೆಗೂ ನಡೆಯಲಿದೆ. ನಾಳೆಯೂ ಕೂಡ ಇರಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಕರು, ಸಾರ್ವಜನಿಕರು ಭಾಗವಹಿಸಿ ಪ್ರಯೋಜನವನ್ನ ಪಡೆದುಕೊಳ್ಳಿ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.